ನಮಸ್ತೆ ಎಲ್ರಿಗೂ, ಮಧುಸ್ ಕಿಚನ್ಗೆ ಸ್ವಾಗತ. ನಾನು ಈ ದಿನ ಒಂದು ಹೆಲ್ದಿ ಹಾಗೂ ರುಚಿಕರವಾದ ಗೋಧಿ ತರಿ ಪಲಾವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಗೋಧಿ ತರಿ 1 ಕಪ್ಪು, ಒಗ್ಗರಣೆಗೆ ಕಟ್ ಮಾಡಿದ ಈರುಳ್ಳಿ 3, ಟೊಮೊಟೊ 2, ಕರಿಬೇವು ಸ್ವಲ್ಪ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು 2 ಕ್ಯಾಪ್ಸಿಕಮ್ಮು, 6 ಅವರ್ಸ್ ನೆನೆಸಿರೋ ಬಟಾಣಿ, ಕಡಲೆಕಾಯಿ ಬೀಜ. ಮಸಾಲೆ ಪದಾರ್ಥ ರುಬ್ಬೋದಕ್ಕೆ: ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಚಕ್ಕೆ, ಲವಂಗ, 1 ಸ್ಪೂನ್ ಜೀರಿಗೆ, ಪುದೀನ, ಕೊತ್ತಂಬರಿ ಸೊಪ್ಪು, 4-5 ಹಸಿಮೆಣಸಿನ್ಕಾಯಿ, 2 ಸ್ಪೂನ್ ತೆಂಗಿನಕಾಯಿ, 1 ಸ್ಪೂನ್ ಧನಿಯಾ ಪೌಡ್ರು, ಉಪ್ಪು ಸ್ವಲ್ಪ. ಸ್ಟಾರ್ಟ್ ಮಾಡೋಣ. ಒಂದು ಪಾತ್ರೆಗೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಗೋಧಿ ತರಿನ ಹದವಾಗಿ ಘಮ ಅನ್ನೋವರೆಗೂ ಹುರ್ಕೊಂಡು ತೆಗೆದಿಟ್ಕೋಬೇಕು. ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು 4-5 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಹಾಕಿ ಕೈಯಾಡ್ತಾ ಇರಬೇಕು. ಈರುಳ್ಳಿ ಬೆಂದಾದ್ಮೇಲೆ ಎಲ್ಲ ತರಕಾರಿಗಳನ್ನೂ ಹಾಕಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡ್ತಾ ಇರಬೇಕು. ನೆನೆಸಿರೋ ಬಟಾಣಿ, ಕಡಲೆಕಾಯಿ ಬೀಜನ ಹಾಕಿ ಕೈಯಾಡ್ತಾ ಇರಬೇಕು. ಆಮೇಲೆ ಕಟ್ ಮಾಡಿದ ಟೊಮೊಟೊನೂ ಹಾಕಬೇಕು. ಅರ್ಧ ಸ್ಪೂನ್ ಧನಿಯಾ ಪೌಡರ್ನು ಹಾಕಿ. ಎಲ್ಲ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಆಮೇಲೆ ರುಬ್ಬಿರೋ ಮಸಾಲೆ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಕೈಯಾಡ್ತಾ ಇರಬೇಕು. ಸ್ವಲ್ಪ ಹೊತ್ತಾದಮೇಲೆ ಹುರಿದಿರೋ ಗೋಧಿ ತರಿನೂ ಹಾಕಿ ಸೇರಿಸ್ಬಿಟ್ಟು ಚೆನ್ನಾಗಿ ಕೈಯಾಡ್ತಾ ಇರಬೇಕು. ಆಮೇಲೆ 1 ಲೋಟ ಗೋಧಿ ತರಿಗೆ 1/4 ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ನೋಡ್ಕೋಬೇಕು. ಉಪ್ಪು ಕಡಿಮೆ ಆದರೆ ಸ್ವಲ್ಪ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ವಿಷಲ್ ಹಾಕಬೇಕು. 2 ವಿಷಲ್ ಬಂದಮೇಲೆ ಸ್ಟವ್ ಆಫ್ ಮಾಡಬೇಕು. ಕುಕ್ಕರ್ ತಣ್ಣಗಾದ್ಮೇಲೆ ವಿಷಲ್ ತೆಗೆದ್ಬಿಟ್ಟು ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ತಯಾರಾಯಿತು ರುಚಿಕರವಾದ ಗೋಧಿ ತರಿ ಪಲಾವ್. ಮೊಸರು ಬಜ್ಜಿಯೊಂದಿಗೆ ಸರ್ವ್ ಮಾಡಿ. ಮಾಮೂಲಿ ಅಕ್ಕಿ ಪಲಾವ್ ಮಾಡ್ತಾ ಇರ್ತೀವಿ, ಇದು ಡಿಫ್ರೆಂಟಾಗಿ ಬೆಳಗಿನ ತಿಂಡಿಗೆ ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.